ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಮಾಜಿ ಸಚಿವ ಮಧುಗಿರಿಯ ಫೈರ್ ಬ್ರ್ಯಾಂಡ್ ಶಾಸಕ KN ರಾಜಣ್ಣ ಕಾಂಗ್ರೆಸ್ನಲ್ಲಿ ಯಾರ ಬಣ? ಸಿದ್ದರಾಮಯ್ಯ ಬಣದ ಜೊತೆಗೇ ಇದ್ದಾರಾ ಅಥವಾ ಆ ಬಣವನ್ನು ಬಿಟ್ಟು DK ಶಿವಕುಮಾರ್ ಬಣ ಸೇರಿದ್ದಾರಾ ಅಥವಾ ಎರಡೂ ದೋಣಿನಲ್ಲಿ ಕಾಲಿಟ್ಟಿದ್ದಾರಾ? ಮಧುಗಿರಿಯ ಜನ ಈಗ ತಲೆ ಕೆರ್ಕೊಂಡು ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಈಗ ಈ ಪ್ರಶ್ನೆ ಹೇಳೋದಕ್ಕೆ ಕಾರಣ ಇದೆ. ರಾಜಣ್ಣ ಮೊದಲಿನಿಂದಲೂ ಸಿದ್ದರಾಮಯ್ಯ ಅವರ ಕಟ್ಟಾ ಬೆಂಬಲಿಗರು. DK ಶಿವಕುಮಾರ್ ವಿರುದ್ಧ ಬೆಂಕಿ ಉಗುಳೋ ಹೇಳಿಕೆಗಳನ್ನು ಆಗಾಗ್ಗೆ ನೀಡ್ತಾ ಇದ್ರು. ಆದರೆ ಮೊನ್ನೆ ಶನಿವಾರ ಹಠಾತ್ ಆಗಿ DK ಶಿವಕುಮಾರ್ ಭೇಟಿಯಾಗಿ ರಾಜಣ್ಣ ಚರ್ಚೆ ನಡೆಸಿದ್ದಾರೆ. DKಶಿ ಮತ್ತು ರಾಜಣ್ಣ ಯಾವ ವಿಷಯದ ಬಗ್ಗೆ ಚರ್ಚೆ ನಡೆಸಿದ್ದಾರೆ? ಈ ಚರ್ಚೆಗೂ ಮುಖ್ಯಮಂತ್ರಿ ಬದಲಾವಣೆಗೂ ಏನಾದರೂ ಸಂಬಂಧ ಇದೆಯಾ? ಸಿದ್ದರಾಮಯ್ಯ ಬಣದಿಂದ ರಾಜಣ್ಣ ಹೊರ ನಡೀತಾ ಇದ್ದಾರಾ ಅಥವಾ ಮತ್ತೆ ಮಿನಿಸ್ಟರ್ ಆಗೋದಕ್ಕೆ ಏನಾದರೂ ಹೊಸ ಸ್ಟ್ರಾಟಜಿ ಮಾಡ್ತಾ ಇದ್ದಾರಾ? ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಮಾತಾಡೋಣ. ಅದಕ್ಕೂ ಮುನ್ನ ಒಂದು ಮಾತು, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ. ಸ್ನೇಹಿತರೆ, ಕಾಂಗ್ರೆಸ್ನಲ್ಲಿ CM ಬದಲಾವಣೆಯ ವಿಷಯ ಹಾದಿ ಬೀದಿನಲ್ಲಿ ಚರ್ಚೆ ಆಗ್ತಾ ಇದೆ. ನಾನೇ ಮುಖ್ಯಮಂತ್ರಿ, 2.5 ವರ್ಷದ ಯಾವ ಒಪ್ಪಂದನೂ ಆಗಿಲ್ಲ ಅಂತ ಅಸೆಂಬ್ಲಿನಲ್ಲಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ನನ್ನ ಮತ್ತು ಸಿದ್ದರಾಮಯ್ಯ ಮಧ್ಯೆ ಒಪ್ಪಂದ ಆಗಿದೆ, ಹೈಕಮಾಂಡ್ನವರು ನಮ್ಮನ್ನ ಕರೀತಾರೆ, ಅದಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಈ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ಬೇರೆ ಭಾನುವಾರ ಗರಂ ಆಗಿದ್ದಾರೆ. ಕುರ್ಚಿ ಕಿತ್ತಾಟ ಹೈಕಮಾಂಡ್ ಸಮಸ್ಯೆ ಅಲ್ಲ, ಅದು ಲೋಕಲ್ ಪ್ರಾಬ್ಲಮ್, ರಾಜ್ಯದವರೇ ಅದನ್ನು ಬಗೆಹರಿಸಿಕೊಳ್ಬೇಕು ಅಂತ ಖರ್ಗೆ ಖಡಕ್ ಆಗಿ ಒಂದು ಆವಾಜ್ ಹಾಕಿದ್ದಾರೆ. ಇಂತಹ ಪರಿಸ್ಥಿತಿನಲ್ಲಿ ರಾಜಣ್ಣ ಅವರು DK ಶಿವಕುಮಾರ್ ಅವರನ್ನು ಏಕೆ ಭೇಟಿ ಮಾಡಿದ್ರು? ಅಷ್ಟು ಅರ್ಜೆಂಟ್ ಆದ ಭೇಟಿ ಏನಿತ್ತು? ಪತ್ರಕರ್ತರು ಈ ಪ್ರಶ್ನೆಯನ್ನ ಭಾನುವಾರ ನೇರವಾಗಿ ರಾಜಣ್ಣ ಅವರಿಗೆ ಕೇಳಿದ್ದಾರೆ. DK ಶಿವಕುಮಾರ್ ಪಕ್ಷದ ರಾಜ್ಯ ಅಧ್ಯಕ್ಷರು, ಅವ್ರ ಜೊತೆಗೆ ಯಾರು ಬೇಕಾದ್ರೂ ಮಾತಾಡಬಹುದು, ಅದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಪಕ್ಷದ ಸಂಘಟನೆಯ ಬಗ್ಗೆ ನಾವು ಮಾತಾಡಿದ್ದೀವಿ, ಅವರು ಹೇಳಿದ್ರು, ನಾನು ಆಯ್ತಪ್ಪ ಮಾಡೋಣ ಅಂತ ಹೇಳಿದ್ದೀನಿ ಅಂತ ರಾಜಣ್ಣ ಉತ್ತರ ಕೊಟ್ಟಿದ್ದಾರೆ. ಇದು ಹಾರಿಕೆಯ ಉತ್ತರ ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ರಾಜಣ್ಣ ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲಿ ರಾಜಕೀಯ ಶುರು ಮಾಡಿದವರು, ಯೂತ್ ಕಾಂಗ್ರೆಸ್ ಅಲ್ಲಿ ದೊಡ್ಡ ಶಕ್ತಿ ಆಗಿದ್ದವರು. ಆದ್ರೆ ಅಸೆಂಬ್ಲಿ ಟಿಕೆಟ್ ಸಿಗಲ್ಲ ಅನ್ನೋ ಕಾರಣಕ್ಕಾಗಿ ಆಗ ಕಾಂಗ್ರೆಸ್ ಅನ್ನ ಬಿಟ್ಟು JDS ಸೇರಿದವರು. ಆಗ HD ದೇವೇಗೌಡರೇ ರಾಜಣ್ಣಗೆ ಆಧಾರ ಸ್ತಂಭ. ಎಲೆಕ್ಷನ್ ನಲ್ಲಿ ದೇವೇಗೌಡರು ಖುದ್ದು ಪ್ರಚಾರ ಮಾಡಿ ರಾಜಣ್ಣ MLA ಆಗೋದಕ್ಕೆ ಕಾರಣರಾಗಿದ್ದಾರೆ. ದೇವೇಗೌಡರು ಆಗ ಜ್ವರ ಬಂದು ಮಲಗಿದ್ರು, ಆದ್ರೆ ನನ್ನ ಸಲುವಾಗಿ ಜ್ವರದಲ್ಲೇ ಎದ್ದು ಬಂದು ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡಿದ್ರು. ಅವರು ಅಲ್ಲವಾಗಿದ್ದಲ್ಲಿ ನಾನು ರಾಜಕೀಯಕ್ಕೆ ಬರ್ತಾ ಇರಲಿಲ್ಲ ಅಂತ ರಾಜಣ್ಣ ಕೂಡ ಆಗ ಪತ್ರಕರ್ತರ ಮುಂದೆ ಹೇಳಿದ್ದುಂಟು. ಅದೆಲ್ಲ ಹಳೆ ಕತೆ. ಸಿದ್ದರಾಮಯ್ಯ JDS ನಿಂದ ಹೊರಬಿದ್ದು ಕಾಂಗ್ರೆಸ್ ಸೇರಿದಾಗ ರಾಜಣ್ಣ ಕೂಡ ಅವ್ರ ಜೊತೆಗೆ ಕಾಂಗ್ರೆಸ್ಸಿಗೆ ಬಂದ್ರು. ಸಚಿವ ಸಂಪುಟದಲ್ಲಿ ಸಹಕಾರ ಖಾತೆ ಅಂತ ಪ್ರಮುಖ ಖಾತೆಯನ್ನ ಕೊಟ್ಟು ಸಿದ್ದರಾಮಯ್ಯ ಅವರನ್ನ ಮಂತ್ರಿ ಕೂಡ ಮಾಡಿದ್ರು. ಈಗ CM ಕುರ್ಚಿಗಾಗಿ ಸಿದ್ದರಾಮಯ್ಯ ಮತ್ತು DKಶಿ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇರುವಾಗ ರಾಜಣ್ಣ ಹಠಾತ್ ಆಗಿ DKಶಿ ಭೇಟಿಯಾಗೋ ಸನ್ನಿವೇಶ ಏನು ಬಂತು? ರಾಜಣ್ಣ ವಾಚಾಳಿ, ಅವರಿಗೆ ಮಾತೇ ಶತ್ರು. TV ಪತ್ರಕರ್ತರು ಮೈಕ್ ಹಿಡಿದಾಕ್ಷಣ ಯಾವ ಫಿಲ್ಟರು ಇಲ್ಲದೆ ನೇರವಾಗಿ ಮಾತಾಡಿ ಬಹಳ ಸಲ ರಾಜಣ್ಣ ಪತ್ರಿಕೆಗಳಲ್ಲಿ ಮಿಂಚಿದ್ದಾರೆ. ಅದಕ್ಕೆ ಪತ್ರಕರ್ತರು ಅವರನ್ನ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಸ್ವಲ್ಪ ಏಣಿ ಕೂಡ ಹಚ್ಚಿದ್ದಾರೆ. ಆದ್ರೆ ಆಗಸ್ಟ್ ನಲ್ಲಿ ಇದೇ ಫೈರು ತಿರುಗುಬಾಣ ಆಯಿತು. ವೋಟ್ ಚೋರಿ ಬಗ್ಗೆ ರಾಹುಲ್ ಗಾಂಧಿ ಗಂಭೀರವಾಗಿ ಹೇಳಿಕೆ ಕೊಡ್ತಾ ಇದ್ರು, ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ರು. ಅದರ ವಿರುದ್ಧ ಹೇಳಿಕೆಯನ್ನು ನೀಡಿ ರಾಜಣ್ಣ ದೊಡ್ಡ ತಪ್ಪು ಮಾಡಿದ್ರು. ಆ ಹೇಳಿಕೆಯಿಂದಾಗಿ ಅವರ ಮಂತ್ರಿಗಿರಿಯೇ ಕಿತ್ಕೊಂಡು ಹೋಯ್ತು. ಮಂತ್ರಿ ಸ್ಥಾನ ಮತ್ತೆ ಪಡೆಯೋದಕ್ಕೆ ರಾಜಣ್ಣ ಈಗ ಹರಸಾಹಸ ಮಾಡ್ತಾ ಇದ್ದಾರೆ. ರಾಜಣ್ಣ BJPಗೆ ಹೋಗ್ತಾರ ಅಂತ ಒಂದು ಸುದ್ದಿ ಹಬ್ಬಿತ್ತು. ರಾಜಣ್ಣ ಪುತ್ರ MLC ರಾಜೇಂದ್ರ ಅವರು ದೆಹಲಿಗೆ ಹೋಗಿ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡಿದ್ದು ಆಯ್ತು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈ ತಂತ್ರಗಳಿಗೆಲ್ಲ ಕ್ಯಾರೆ ಅಂತ ಹೇಳಿಲ್ಲ. ಈ ಮಧ್ಯೆ ರಾಜಣ್ಣ BJP ಸೇರ್ಪಡೆಗೆ JDS ಹೈಕಮಾಂಡ್ ಕೂಡ ಅಡ್ಡಗಾಲ ಹಾಕಿದೆ. ಹಾಗಾಗಿ ರಾಜಣ್ಣ ಆ ಆಸೆಯನ್ನು ಈಗ ಕೈಬಿಟ್ಟಿದ್ದಾರೆ. ಇಂತಹ ತ್ರಿಶಂಕು ಸ್ಥಿತಿಯಲ್ಲಿ ರಾಜಣ್ಣಗೆ ಜ್ಞಾನೋದಯ ಆದ ಹಾಗೆ ಕಾಣಿಸ್ತಾ ಇದೆ. ಮಂತ್ರಿ ಸ್ಥಾನ ಕಳ್ಕೊಂಡು 4 ತಿಂಗಳಾಗ್ತಾ ಬಂತು. ಕಾಂಗ್ರೆಸ್ಸಿನಲ್ಲಿ ಈಗ CM ಬದಲಾವಣೆ ಏನಾದರೂ ಆದ್ರೆ ಮುಂದೆ ನನ್ನ ಗತಿ ಏನು? ಅದಾಗದಿದ್ರೆ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಆದರೂ ಮಾಡಬಹುದು. ಆಗ ಸಂಪುಟದಲ್ಲಿ ಮತ್ತೆ ನಾನು ಅಥವಾ ನನ್ನ ಮಗ ಸೇರೋದಕ್ಕೆ DKಶಿ ಅಡ್ಡಗಾಲ ಹಾಕಿದ್ರೆ ಏನ್ ಮಾಡೋದು? ಹೀಗೆ ರಾಜಣ್ಣ ಉಭಯ ಸಂಕಟದಲ್ಲಿ ಸಿಲುಕೊಂಡಿದ್ದಾರೆ. ಹಾಗೆಂದೇ ರಾಜಣ್ಣ DKಶಿ ಭೇಟಿಗೆ ತೆರಳಿದ್ದಾರೆ. ಭೇಟಿಯಾದಾಗ ಜಾಸ್ತಿ ಮಾತಾಡೋದಕ್ಕೆ DKಶಿ ಅವರಿಗೆ ಪುರ್ಸೊತ್ತಿರಲಿಲ್ಲ. ಸ್ವಲ್ಪ ಹೊತ್ತು ಮಾತಾಡಿದ್ದಾರೆ, ಮತ್ತೊಮ್ಮೆ ಭೇಟಿ ಆಗೋಣ ಅಂತ ಹೇಳಿದ್ದಾರೆ. ಆದ್ರೆ ಅಲ್ಲಿ ಮಾತು ಏನ್ ನಡೀತು? ಮಾತು ಖಂಡಿತ ಪಕ್ಷದ ಸಂಘಟನೆ ಬಗ್ಗೆ ನಡೆದಿರಲಿಲ್ಲ.
ಪಕ್ಷದ ಸಂಘಟನೆ ಬಗ್ಗೆ DKಶಿ ರಾಜಣ್ಣ ಅವರಿಂದ ಸಲಹೆ ಪಡೆಯೋದಾದ್ರೂ ಏನಿದೆ? ತುಮಕೂರಿನಲ್ಲಿ ಏನಾದರೂ KPCC ರ್ಯಾಲಿ ನಡೀತಾ ಇದೆಯಾ? ಯಾವುದೂ ಇಲ್ಲ. ಅದೆಲ್ಲ ರಾಜಣ್ಣ ಪತ್ರಕರ್ತರಿಗೆ ಸುಮ್ಮನೆ ಹೇಳಿರೋ ಮಾತು. ರಾಜಣ್ಣ ಅವರಿಗೆ ಅರ್ಜೆಂಟ್ ಆಗಿ DKಶಿ ಜೊತೆಗೆ ರಾಜಿ ಬೇಕಾಗಿದೆ. ಇವತ್ತಲ್ಲ ನಾಳೆ DKC CM ಆದ್ರೆ ಆಮೇಲೆ ತಾಪತ್ರೆ ಆಗಬಾರ್ದು. ಅದು ಅಲ್ಲದೆ ಈಗ ಏನಾದರೂ ಸಿದ್ದರಾಮಯ್ಯ ಸಂಪುಟ ವಿಸ್ತರಣೆ ಮಾಡಿದರೆ ಅಲ್ಲೂ DKಶಿಯಿಂದ ಅಡ್ಡಗಾಲು ಬರಬಾರದು. ಹೀಗೆ ಯೋಚಿಸಿ ರಾಜಣ್ಣ DKಶಿ ಅವರನ್ನು ಭೇಟಿಯಾಗಿದ್ದಾರೆ. ಆದ್ರೆ ಈ ಭೇಟಿಯಿಂದ ಸಿದ್ದರಾಮಯ್ಯ ಕ್ಯಾಂಪಿಗೆ ಚಿಂತೆ ಶುರುವಾಗಿದೆ. ಅಲ್ಲಿಂದಲೂ ರಾಜಣ್ಣ ಅವರಿಗೆ ಫೋನ್ ಕಾಲ್ಗಳು ಬಂದಿವೆ. ಏನ್ ಕತೆ ನಿಮ್ದು ಅಂತ ಸಿದ್ದರಾಮಯ್ಯ ಆಪ್ತರು ಬಹಳ ಜೋರಾಗಿ ವಿಚಾರಿಸಿದ್ದಾರೆ. ಅದಕ್ಕೆ ರಗಳೆ ಬೇಡ ಅಂತ ರಾಜಣ್ಣ ಭಾನುವಾರ ಪತ್ರಕರ್ತರ ಮುಂದೆನೆ ಉಲ್ಟಾ ಹೇಳಿಕೆ ಕೊಟ್ಟಿದ್ದಾರೆ. ನನ್ನದು ಏನಿದ್ರು ಸಿದ್ದರಾಮಯ್ಯ ಬಣ KPCC ಅಧ್ಯಕ್ಷರ ಜೊತೆಗೆ ಪಕ್ಷದ ವಿಷಯ ಅಷ್ಟೇ ಮಾತಾಡಿರೋದು, ನಾನು ಯಾವುದೇ ಕ್ಯಾಂಪ್ ಅನ್ನ ಚೇಂಜ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಒಟ್ಟಾರೆ ರಾಜಣ್ಣ ಅವರದ್ದು ಈಗ ತ್ರಿಶಂಕು ಸ್ಥಿತಿ. ಟಿವಿ ಅವರು ಮೈಕ್ ಹಿಡಿತಾರೆ ಅಂದಾಕ್ಷಣ ನಾಲಿಗೆ ಮೇಲೆ ಹಿಡಿತ ಇಲ್ಲದೆ ಮಾತಾಡಬಾರದು, ಹಾಗೆ ಮಾತಾಡಿದರೆ ಹೀಗೆ ಆಗುತ್ತೆ ಅಂತ ಮಧುಗಿರಿಯ ಜನ ಮಾತಾಡ್ಕೋತಿದ್ದಾರೆ. ಸ್ನೇಹಿತರೆ, ಇದಾಗಿದೆ ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.